ಅಲ್ಲ, ಕುಡಿಯೋ ನೀರೆಲ್ಲ ಇನ್ಕ್ರೀಸ್ ಮಾಡಿದ್ರೆ ಭಾರಿ ತಪ್ಪು ಮೇಡಮ್. ಬಿಕಾಸ್ ಕುಡಿಯೋ ನೀರು ಇಸ್ ವೆರಿ ಎಸೆನ್ಷಿಯಲ್ ಇರೋದು. ಅದನ್ನೇ ಇನ್ಕ್ರೀಸ್ ಮಾಡಿಬಿಟ್ರೆ ಏನು ಹೇಳ್ತಾರೆ ಏನಂದ್ರೆ ನಾವು ಪ್ರಜೆಗಳೇನು ಲೂಸ್ಗಳ ನಾವು ಅಲ್ವಾ? ಸೊ ಇಟ್ ಇಸ್ ನಾಟ್ ರೈಟ್. ಅನ್ಗ್ರೇಟ್ಫುಲ್ ಹೇಳಿದ್ದಾರೆ ಸರ್. ಅನ್ಗ್ರೇಟ್ಫುಲ್ ಹೇಳಿದ್ದಾರೆ ಅಂದರೆ ಅದು ಹೆಂಗೆ ಹೇಳ್ಬಿಡು, ಅವ್ರು 1000 ಹೇಳ್ತಾರೆ ಹಂಗನ್ಬಿಟ್ಟು ನಾವು ಪಬ್ಲಿಕ್ ಸುಮ್ಮನೆ ಇರೋಕ್ಕಾಗುತ್ತಾ? ಅನ್ಗ್ರೇಟ್ಫುಲ್ ಹೇಳಕ್ಕೆ ಬರೋದೇ ಇಲ್ಲ ಅವರು. ಆಯಿತಾ, ನಾವು ಓಟ್ ಹಾಕಿರೋದ್ರಿಂದ ಅವ್ರು ಬಂದಿರೋದು. ಈಸ್ ಅ ಪಬ್ಲಿಕ್ ಸರ್ವೆಂಟ್ ಎಂಡ್ ಆಫ್ ದ ಡೇ. ಆಯಿತಾ, ನಮ್ಮ ಮಾತು ನಾವು ಕೇಳಬೇಕು. ಅವರು ಅದು ಬಿಟ್ಬಿಟ್ಟು ನೀರನ್ನೆಲ್ಲ ಜಾಸ್ತಿ ಮಾಡ್ತೀನಿ ಅಂದರೆ ಏನು ಅವ್ರ ಮನೆಯಿಂದ ಟ್ಯಾಪ್ ಏನೋ ಆನ್ ಮಾಡಿದ್ದಾರೆ? ದಿಸ್ ಇಸ್ ನಾಟ್ ಫೈರ್. ನೀರೆಲ್ಲ ತುಂಬ ಎಲ್ಲರಿಗೂ ಸಹ ತುಂಬ ಕಷ್ಟ ಆಗ್ತದೆ. ನೀವೆಲ್ಲರೂ ಸಹ ಪೊಲಿಟಿಷಿಯನ್ಸ್ ಎಲ್ಲ ಸೇರಿ ಸರಿಯಾದ ರೀತಿಯಲ್ಲಿ ನೀರು ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಇಲ್ಲಾಂದರೆ ತುಂಬ ನೀರು ಕುಡಿಲಿಕ್ಕಾಗಲಿ, ದನಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಪೊಲಿಟಿಷಿಯನ್ಸ್ ಎಲ್ಲ ಸೇರಿ ಸರಿಯಾದ ರೀತಿಯಲ್ಲಿ ನೀರನ್ನ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಗೌರ್ಮೆಂಟ್ ಚೂಸ್ ಮಾಡಿರೋದೇ ತಪ್ಪು. ಅವ್ರು ರೂಲ್ಸ್ ಮಾಡ್ತಾ ಇರೋದೇ ಯಾವುದು ಸರಿ ಇಲ್ಲ. ಇಷ್ಟ ಬಂದಂಗೆ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅಧಿಕಾರ ಅವ್ರ ಹತ್ರ ಇದೆ, ಅವ್ರು ಮಾಡಿದಾಗ ಮಾಡಿಸ್ಕೊಂಡು. ಸರ್, ಕುಡಿಯೋಕ್ಕೆ ನೀರು ಇನ್ಕ್ರೀಸ್ ಮಾಡ್ತೀನಿ, ನೀವು ಏನು ಹೇಳ್ತೀರಾ ಹೇಳಿ. ತಪ್ಪು ಅದು. ಯಾರು ಮಾಡೋದು? ಅವರೇ ಮಾಡ್ತಾರೆ. ಅದು ಜನಗಳು ಎಜುಟೇಟ್ ಮಾಡಬೇಕು. ಯಾರು ಮಾಡಲ್ಲ. ಸುಮ್ಮನೆ ಸಲಹೆ ಬಗ್ಗಿಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರಿಗೂ ಬೇಕಾಗಿಲ್ಲ, ಟೈಮ್ ಇಲ್ಲ, ಬ್ಯುಸಿ ಎಲ್ಲರೂ ಅಲ್ವಾ? ಏನು ಮಾಡಿದ್ರು ಮಾಡಿಸ್ಕೊತಾರೆ ಅಷ್ಟೇ ಅಲ್ವಾ? ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳ್ಕೊಳ್ಳೋದು ಒಂದೇ. ಯಾಕೆಂದರೆ ಯಂಗ್ ಜನ್ರೇಷನ್ ಬರ್ತಾ ನಮಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು, ಮತ್ತು ಮುಂದೆ ತೋರಿಸ್ತಾ ಹೋಗ್ಬೇಕು. ಈ ಥರ ರಾಜಕೀಯ ಮಾಡಬೇಕು, ಈ ಥರ ನಮ್ಮ ಏನು ಕರ್ನಾಟಕ ಇಲ್ಲ ಅಥವಾ ನಮ್ಮ ದೇಶನ ಉದ್ಧಾರ ಮಾಡಬೇಕು ಅಂತ ತೋರಿಸ್ತಾ ಹೋಗ್ಬೇಕು. ಅವ್ರು ಬಂದಮೇಲೆ ಸ್ವಲ್ಪ ಫ್ರೀ ಸಿಕ್ಕಿದೆ. ಆದರೆ ನಾನು ಯಾವುದು 2000 ರೂಪೀಸ್ ಆಯ್ತು ಈ ಥರದನ್ನೆಲ್ಲ ಬಸ್ ಯೂಸ್ ಮಾಡ್ತಾಯಿದ್ದೀನಿ, ಫ್ರೀ ಬಸ್. ಬಟ್ ಗೃಹಲಕ್ಷ್ಮಿ ಇದೆಲ್ಲ ನನಗೆ ಬೇಡ. ಯಾಕೆಂದರೆ ಬೇಕಾಗಿರೋರು ತೊಗೊಳ್ಳಿ ಅಂತಂತೇಳಿ. ಅಂದರೆ ನಾನು ಅನ್ಎಲಿಜಿಬಲ್ ಅಂತಲ್ಲ, ನನ್ನ ಹತ್ರ ಇದೆ. ಬಟ್ ನನಗೆ ಆ ಫೆಸಿಲಿಟಿ ಬೇಡ. ನಾನು ದುಡ್ಕೊಂಡು ತಿನ್ನೋ ಅಂಥ ಒಂದು ಶಕ್ತಿ ಇದೆ. ಆದರೆ ಇವಾಗೆಲ್ಲ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನೀವು ಇವಾಗ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾಯಿದೆ. ಅದರಿಂದನೇ ನಮ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಲಿನ ಬೆಲೆ ಬಂದಾಗ 5 ರೂಪಾಯಿ ತಿರ್ಗಾ ಮತ್ತೆ ಏನೋ 2 ರೂಪಾಯಿ ಜಾಸ್ತಿ ಮಾಡಿದ್ರು. 50 ml ಸಿಗುತ್ತೆ ಅಂದರು. ನಾನು ತಗೊಳ್ಳೋ ಹಾಲು ಅಷ್ಟೇ ಇದೆ, ಆದರೆ 2 ರೂಪಾಯಿ ಪ್ರತಿ ಅರ್ಧ ಲೀಟರ್ ಜಾಸ್ತಿ ಆಗಿದೆ. ಅದನ್ನು ನಾನು ಹಾಲು ಕುಡಿಯೋದೇ ಬಿಟ್ಟಿದ್ದೀವಿ. ಹೇಳಬೇಕು ಅಂದರೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಷ್ಟೇ ಹಾಲು ತೊಗೊಂಡು ಕಾಫಿ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಈ ಕುಡಿಯೋ ನೀರಿಗೂ ಮಾಡ್ತೀವಿ ಅಂತ ಹೇಳಿದರೆ ನಾವು ಏನು ಕುಡಿಬೇಕು ನೆಕ್ಸ್ಟ್ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ನಾವು ಇವಾಗ. ಮತ್ತೆ ಹೇಳ್ತಾ ಇದೆ ಜನ ಬಂದು ತುಂಬ ಅನ್ಗ್ರೇಟ್ಫುಲ್ ಇದೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಾಗತ್ತೆ ಇಲ್ಲ. ಇವಾಗ ಜನಗಳಿಗೆ ಅವ್ರು ಏನು ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇಲ್ಲ ಅಂತ ಅವರೇ ತಿಳ್ಕೋಬೇಕು, ಅವರೇ ಯೋಚನೆ ಮಾಡಬೇಕು. ನಾನೇನು ಅವ್ರು ಎಗೇನ್ಸ್ಟ್ ಅಲ್ಲ, ನಾನು ಅವರು ಇದು ಮಾಡ್ತಾಯಿಲ್ಲ. ಬಂದಿದ್ದೀರಾ ರಾಜಕೀಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ. ಜನ ನೀವು ಸತ್ರೂ ಡಿ ಕೆ ಶಿವಕುಮಾರ್ ಇದ್ದರು, ಸಿದ್ದರಾಮಯ್ಯನವ್ರು ಇದ್ದರು, ಈ ಥರ ಮಾಡಿದ್ರು ನಮಗೆ ಅಂತಂತ ನೀವು ಸತ್ತ ಮೇಲೂ ಹೆಸರು ಉಳ್ಕೋಬೇಕು. ಇದ್ದ ಅವರು ಅಂತಂತ ಅಂದ್ಕೊಂಡ್ರೆ ನಾವು ಬದುಕಿದ್ರು ಒಂದೇ, ಸತ್ರು ಒಂದೇ ಬಂದಿದ್ರು.